ಫೈನಲಿ ಗಾಯ್ಸ್ ಪೂರ್ತಿ ಗಾಡಿ ರೆಡಿ ಆಯಿತು ಗಾಯ್ಸ್. ಟೋಟಲಾಗಿ ಸರ್ವಿಸ್ ಮಾಡಿಸಿದ್ದು ಆಯಿತು. ಇದೊಂದು ನನಗೆ ಭಾಳ ಬೇಜಾರಾಯಿತು ಗಾಯ್ಸ್. ABS ಟ್ರಾಕ್ಷನ್ ಕಂಟ್ರೋಲ್ ಎರಡೂ ಹೋಗ್ಬಿಟ್ಟಿದೆ. ವೈರ್ಗಳನ್ನೇನೋ ತರಿಸ್ಬೇಕಂತೆ ಅವರು ಆರ್ಡ್ರ್ ಹಾಕಿ ತರಿಸ್ಬಿಟ್ಟು ಆಮೇಲೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಾನು ಫಸ್ಟಿಗೆ ಸರ್ವಿಸಿಗೆ ಮಾಡ್ಸೋದಕ್ಕೆ ಹೋದಾಗ ಯಮಹ ಶೋರೂಮಿಂದ ಎಷ್ಟು ವರ್ಸ್ಟ್ ಕಂಡೀಷನಲ್ಲಿ ಸರ್ವಿಸ್ಗಳನ್ನ ಮಾಡ್ತಾಯಿದ್ರು, ಹಾಗೆ ರೆಸ್ಪಾನ್ಸ್ ಹೆಂಗೆ ಮಾಡ್ತಾಯಿದ್ರು ಅಂತಂದರೆ, ಕಂಪ್ಲೇಂಟ್ ಮಾಡಿದ್ದೆ ಗೈಸ್ ನಾನು. ಕಂಪ್ಲೇಂಟ್ ಅಂದರೆ ಸ್ಟೇಷನಿಗೆ ಹೋಗಿ ಏನೂ ಕಂಪ್ಲೇಂಟ್ ಮಾಡಿಲ್ಲ. ಅದ್ರ ಬಗ್ಗೆ ತುಂಬ ನೆಗೆಟಿವಿಟಿ ಇತ್ತು ನನಗೆ. ಈ ಸರ್ತಿ ಸರ್ವಿಸ್ ಮಾಡಿಸೋದಕ್ಕೆ ಹೋದಾಗ ಕ್ಯಾಬಿನ್ ಹೆಂಗೆ ಇತ್ತು ಅಂತ ನೀವು ನೋಡಿದ್ರಲ್ಲ, ಎಷ್ಟು ನೀಟಾಗಿ ಕ್ಯಾಬಿನ್ಗಳಿದ್ವು. ಹಾಗೆ ಬಂದ ಕಸ್ಟಮರ್ಸ್ಗೆ ವಾಟರ್ ಬಾಟ್ಲ್ ಕೊಟ್ಬಿಟ್ಟು ಚಾಕ್ಲೇಟ್ಗಳನ್ನ ಬೌಲಲ್ಲಿ ಹಾಕಿಟ್ಟಿದ್ರು ಟೈಮ್ ಪಾಸ್ ಆಗಲಿ ಅಂತೇಳಿ. ಓವರಾಲ್ ನನಗೆ ಇಷ್ಟ ಆಯಿತು ಗೈಸ್ ಯಮಹ ಶೋರೂಮಿಂದು ಸರ್ವಿಸು ಈ ಸರ್ತಿ ಮಾತ್ರ. ಹೋದ ಸರ್ತಿ ಸರ್ವಿಸ್ ಮಾಡಿದಾಗ ಒಂದು ಚೂರು ನನಗೆ ಇಷ್ಟ ಆಗಲಿಲ್ಲ ಅವ್ರದ್ದು. ಹಾಗೆಯೇ ಏನು ಮಿಸ್ಟೇಕ್ಸು ಅಂತಂದರೆ, ಇವ್ರು ಸರ್ವಿಸ್ ಮಾಡಿಸಿ ಬಿಲ್ ಕೊಡಬೇಕಾದ್ರೆ ಟೋಟಲ್ ಬಿಲ್ ಆಗಿರೋದು 1900 ಚಿಲ್ಲರೆ ಏನೋ ಆಗಿದೆ ಗೈಸ್. ಆದರೆ ಅವ್ರು ನನಗೆ ಬಿಲ್ ಮಾಡಿದ್ರು ಬರೀ 150 ರೂಪಾಯಿಗೆ ಬಿಲ್ ಮಾಡಿಕೊಟ್ಟಿದ್ರು. ನಾನು ಹೋಗಿ ನನಗೆ ಗೊತ್ತಾಗಲಿಲ್ಲ ಕರೆಕ್ಟಾಗಿ, ಸ್ವಲ್ಪ ಅರ್ಜೆಂಟಲ್ಲಿದ್ದೆ ನಾನು. ಹಂಗಾಗಿ ಹೋಗಿ ಬಿಲ್ ಕಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ತೋರಿಸ್ದೆ ಅವರಿಗೆ. ಅವ್ರು ಈ ಥರ ಡೈಲಾಗ್ ಹೊಡೆದ್ಬಿಟ್ರು. ಆಮೇಲೆ ವಾಪಸ್ ಕರ್ಕೊಂಡೋಗಿ ಅದೇನೋ ಮಾತಾಡ್ಬಿಟ್ಟು, ಸರ್ ಏನೋ ಮಿಸ್ಟೇಕ್ಸ್ ಆಗಿಬಿಟ್ಟಿದೆ ಹಾಗಂತ, ಸರ್ ಏನೋ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ರೀಬಿಲ್ ಕೊಟ್ಬಿಟ್ಟು, ಸರ್ ಏನೋ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸರ್ತಿ ಬಿಲ್ ತೆಗೆಸಿ ಲೀಸ್ಟ್ನ ಕೊಟ್ಟರು. ಆಮೇಲೆ ತಗೊಂಡೋಗಿ ಅಮೌಂಟ್ ಕಟ್ಬಿಟ್ಟು ಬಿಲ್ ತೋರಿಸ್ಬಿಟ್ಟು ಗಾಡಿ ತೊಗೊಂಬಂದೆ ಗೈಸ್. ಓವರಾಲಾಗಿ ಇವಾಗ ಗಾಡಿ ಸಕ್ಕತ್ತಾಗಿ ರೆಡಿ ಆಗಿಬಿಟ್ಟಿದೆ. ಸೀಟಿಂದೊಂದು ಪ್ರಾಬ್ಲಮ್ ಇದೆ ಗೈಸ್. ಆ ಸೀಟಿಂದೊಂದು ಕರೆಕ್ಟ್ ಮಾಡಿಸ್ಕೊಂಡ್ಬಿಟ್ರೆ, ಅಂದರೆ ಸೀಟ್ ಕಸ್ಟಮೈಸ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದೀನಿ. ಸೀಟ್ ಕಸ್ಟಮೈಸ್ ಮಾಡಿಸೋದಕ್ಕೆ ಇಲ್ಲಿ ಯಾರೂ ಅಂಥ ಪ್ರೊಫೆಷ್ನಲಾಗಿ ಯಾರೂ ಇಲ್ಲ. ಸೊ ಹಂಗಾಗಿ ನೋಡೋಣ ಇಲ್ಲೆಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಸಿಗುತ್ತಾ ಅಂತೇಳಿ. PB ರೋಡಲ್ಲಿ ಕೇಳಿದರೆ ಯಾರೂ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡಲಿಲ್ಲ. ಇದಾಗಲ್ಲ, ಇದ್ರದ್ದು ಯಾವುದೋ ಲೆದರ್ ಫಿನಿಷಿಂಗ್ ಬರೋಲ್ಲ, ಈ ಡಿಸೈನಲ್ಲಿ ಬಟ್ಟೆ ಇಲ್ಲ, ಕ್ಲಾತ್ ಇಲ್ಲ, ಈ ಥರ ಮಾಡೋದಕ್ಕೆ ಬರಲ್ಲ ಅಂತ ಈ ಥರ ಎಲ್ಲ ಕತೆ ಹೇಳಿದರು. ಅದರಲ್ಲೇ ಗೊತ್ತಾಗ್ಬಿಡ್ತು ಇವರಿಗೆಲ್ಲದಕ್ಕೂ ಈ ಥರ ಕಸ್ಟಮೈಸ್ ಮಾಡೋದಕ್ಕೆ ಬರೋಲ್ಲ ಅಂತೇಳಿ. ಸೊ ಹಂಗಾಗಿ ಸುಮ್ಮನಾದೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದಿದೆ, ಅಲ್ಲೊಂದು ಕೇಳ್ತೀನಿ. ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ, ಇವನು ಬೋಳಿ ಮಗ ಇವನು. ಮಂಚದೊಂದು ದೊನೆ ಲೇ ಹುಡುಗ. ಸೊ ಗೈಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿದಿನ. ಸೊ ಗೈಸ್ ಇವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನಮಸ್ಕಾರ.